Hi dear students, welcome to online class. This is the video part for The Gentleman of the Jungle. The Gentleman of the Jungle written by Jomo Kenya. In the previous class, what we discussed, the man give a case on against that elephant in the jungle law. Jungle law ಅಲ್ಲಿ ಅವ ಏನು ಮಾಡಿದಾನ ಒಂದು ಕೇಸನ್ನು ಮಾಡ್ತಾನೆ. ಯಾರು ಹೇಳಿಕೆ ಮೇಲೆ ಲಯನ್ ಹೇಳ್ತಾನೆ ಒಂದು ಕಮಿಷನ್ ಮಾಡ್ತಂತೆ. ಓಕೆ, ನಾನು ಕಮಿಷನ್ ಮಾಡ್ತೇನೆ, ನೀನು ಅಲ್ಲಿ ಏನು ಮಾಡು, ನ್ಯಾಯಕ್ಕಾಗಿ ಅಲ್ಲಿ ನೀನು ಕೋರ್ಟಿಗೆ ಬಾ ಅಂತ ಹೇಳಿದಾಗ ಮನುಷ್ಯರು ಹೋಗಿ ಕೋರ್ಟಲ್ಲಿ ನಿಂತು ಎಲ್ಲ ವಾದವನ್ನು ಮಾಡ್ತಾನೆ. ಆದರೆ ಇವನಿಗೆ ನ್ಯಾಯ ಸಿಗೋದಿಲ್ಲ. ಇಲ್ಲೇನು ಹೇಳ್ತಾನೆ ಅಂದರೆ ಒಂದು ಕಾರಣ ಹೇಳಿ ಅವನಿಗೆ ನ್ಯಾಯದಿಂದ ವಂಚಿತನಾಗಿ ಮಾಡ್ತಾನೆ. ಓಕೆ, ಇದನ್ನೆಲ್ಲ ನೋಡಿದ್ವಿ. Let's come to the page number 5, para number 2. But at this point, the commission declared that they had heard sufficient evidence from both sides and retired to consider their decision. After enjoying a delicious meal at the expense of the Rodhorn, Mr. Elephant, they reached their verdict, called the man and declared as follows. In our opinion, this dispute has arisen through a regrettable misunderstanding due to the backwardness of your ideas. We consider that Mr. Elephant has fulfilled his sacred duty of We consider that Mr. Elephant has fulfilled his sacred duty of protecting your interests, as it is clearly for your good that the space should be put to its most economic use, and as you yourself have not yet reached the stage of expansion which would enable you to fit it, we consider it necessary to arrange a compromise to suit both parties. Mr. Elephant shall continue his occupation of your hut, but we give you permission to look for a site where you can build another hut more suited to your needs, and we will see that you are well protected. Okay, what they give a verdict in the man case. ಏನು ಒಂದು ವರ್ಡಿಕ್ಟನ್ನು ಕೊಡ್ತಾವಂದರೆ, ಬಟ್ ಅಟ್ ದಿಸ್ ಪಾಯಿಂಟ್ ದ ಕಮಿಷನ್ ಡಿಕ್ಲೇರ್ಡ್ ದ್ಯಾಟ್ ದೇ ಹ್ಯಾಡ್ ಹರ್ಡ್ ಸಫಿಷಿಯಂಟ್ ಎವಿಡೆನ್ಸ್ ಫ್ರಮ್ ಬೋತ್ ಸೈಡ್ಸ್ ಆ್ಯಂಡ್ ರಿಟೈರ್ಡ್ ಟು ಕನ್ಸಿಡರ್ ದೇರ್ ಡಿಸಿಷನ್. ಏನು ಮಾಡ್ತಾವ ಅಂದರೆ, ಎರಡು ಸೈಡ್ ಎಲಿಫೆಂಟ್ ಮತ್ತು ಮ್ಯಾನ್ ಕಡೆಯಿಂದ ಏನು ವಾದ ವಿವಾದಗಳಿದ್ವಲ್ಲ ಅದನ್ನೆಲ್ಲ ಗಮನಿಸಿ ಒಂದು ಡಿಸಿಷನ್ಗೆ ಬರ್ತಾವೆ. ಆಫ್ಟರ್ ಎಂಜಾಯಿಂಗ್ ಅ ಡೆಲಿಸಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ Rodhorn and Mr. Elephant, they reached their verdict. They had a delicious meal and come to the verdict. ಇಲ್ಲಿ ಕೂಡ ನೋಡಬಹುದು, ಇದೇನು ಸೂಚಿಸುತ್ತದೆ, ವಾಟ್ ಇಟ್ ಶೋಸ್, ಇದೇನು ಹೇಳ್ತದೆ ಅಂದರೆ, ಇಲ್ಲಿ ಕೂಡ ಏನಾಗ್ತದೆ, ನ್ಯಾಯ ಮತ್ತು ಅಧಿಕಾರದಂಥ ಜನರು ಏನು ಮಾಡ್ತಾರೆ, ಇಲ್ಲಿ ಏನು ಹೇಳ್ತಾರೆ, ಆಫ್ಟರ್ ಎಂಜಾಯಿಂಗ್ ಎ ಡೆಲಿಷಿಯಸ್ ಮೀಲ್ ಅಂದರೆ ಇಲ್ಲಿ ಮಿಸ್ಟರ್ ಎಲಿಫೆಂಟ್ ಏನು ಮಾಡಿದೆ, ಒಂದು ಡೆಲಿಷಿಯಸ್ ಮೀಲನ್ನು ಅರೇಂಜ್ ಮಾಡಿದೆ. ಯಾರಿಗೆ? ಅಲ್ಲಿ ಇದ್ದಕ್ಕಂಥ ಮಿನಿಸ್ಟರ್ಸ್ಗೆ. ಇಲ್ಲಿ ಕೂಡ ನಮ್ಮ ಸಮಾಜದಲ್ಲಿ ಕೂಡ ಅಥವಾ ಯುರೋಪಿನ ಆವಾಗಿನ ಕಾಲದಲ್ಲಿ ಕೂಡ ಲಾಭಕೋರರು ಜನ ಏನು ಮಾಡ್ತಿದ್ರು, ಅಧಿಕಾರಿಗಳಿಗೆ ಮತ್ತು ನ್ಯಾಯಾಧೀಶರಿಗೆ ಏನು ಮಾಡ್ತಿದ್ರು, ಲಂಚದ ರೂಪದಲ್ಲಿ ಹೀಗೆಲ್ಲ ಹಣ ಕೊಡ್ತಿದ್ರು. ಇಟ್ ಮೀನ್ಸ್ ಒಂದು ಒಳ್ಳೆಯ ಊಟವನ್ನು ಕೊಡಿಸ್ತಿದ್ರು, ಅವ್ರಿಗೆ ಎಂಜಾಯ್ಮೆಂಟಿಗೆ ದುಡ್ಡು ಖರ್ಚು ಮಾಡ್ತಿದ್ರು. ಇದು ಕೂಡ ನೋಡ್ತಿರ್ತಿರಲ್ಲ, ರೆಸಾರ್ಟ್ ರಾಜಕಾರಣ ಇದೆಲ್ಲ ಈ ಒಂದು ಹಣಕ್ಕೆ ಒಂದು ಸೆಟೈರಲ್ಲೇ ಬರ್ತದೆ. ಆಫ್ಟರ್ ಡೆಲಿಷಿಯಸ್ ಮೀಲ್ ಆದಮೇಲೆ ಒಂದು ತೀರ್ಪಿಗೆ ಬರ್ತಾರೆ, ವರ್ಡಿಕ್ಟ್ ತೀರ್ಪು. ಕಾಲ್ಡ್ ದ ಮ್ಯಾನ್ ಆ್ಯಂಡ್ ಡಿಕ್ಲೇರ್ಡ್ ಆಸ್ ಫಾಲೋ. ಊಟ ಆದ ನಂತರ ಯಾರು ಊಟ ತಿಂದಿದ್ರು? ಮಿನಿಸ್ಟರ್ಸ್ ಎಲ್ಲ ಮಿಸ್ಟರ್ ಎಲಿಫೆಂಟನ್ನು ಊಟನ ತಿಂದಿದ್ರು. ಆಮೇಲೆ ತೀರ್ಪನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ತೀರ್ಪು ಹೇಗಿದೆ? In our opinion, this dispute has arisen through a regrettable misunderstanding due to the backwardness of your ideas. Maybe this what
ದಿಸ್ ಡಿಸ್ಪ್ಯೂಟ್ ಅಂದರೆ ವಿವಾದ. ದಿಸ್ ಡಿಸ್ಪ್ಯೂಟ್ ಅರೈಸನ್ ಬಿಕಾಸ್ ಆಫ್ ಯುವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಅ ಫ್ರೆಂಡ್ಶಿಪ್. ನಿನಗೆ ಮತ್ತು ಎಲಿಫೆಂಟ್ಗೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾಗಿದೆ, ನಿನಗೆ ಒಂದು ತಪ್ಪು ತಿಳುವಳಿಕೆಯಿಂದ ನೀನು ಈ ನಿರ್ಧಾರಕ್ಕೆ ಬಂದಿದ್ದೀಯಾ ಮನುಷ್ಯನೇ ಅಂತ ಹೇಳ್ತಾರೆ. ಆ್ಯಂಡ್ ವಿ ಕನ್ಸಿಡರ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹೀಸ್ ಸೆಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ಸ್. ಇಲ್ಲಿ ಏನು ಹೇಳ್ತಿದೆ ಅಂದರೆ, ಮನುಷ್ಯನಿಗೆ ಆ ಎನಿಮಲ್ಸ್ ಅಲ್ಲ, ನೀನೇನು ಮಾಡ್ತೀಯಾ, ನೀನು ತಪ್ಪು ತಿಳುವಳಿಕೆಯಿಂದ ಈ ತಪ್ಪಾಗಿದೆ. ಹಾಗೆ ಮಿಸ್ಟರ್ ಎಲಿಫೆಂಟ್ ಅವರು ಏನು ಮಾಡಿದ್ದಾರೆ, ತಮ್ಮ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಿನ್ನ ಗುಡ್ಸಲ್ಲಿ ಖಾಲಿ ಬಿದ್ದಂಥ ಜಾಗವನ್ನು ಅವ್ರು ಏನು ಮಾಡಿದ್ದಾರೆ, ಫುಲ್ಫಿಲ್ ಮಾಡಿದ್ದಾರೆ. ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ಸ್, ನಿನ್ನ ಒಂದು ಬೇಡಿಕೆಗಳ ಮೇಲೆ ಏನು ಮಾಡಿದ್ದಾರೆ ಅವರು, ನಿನ್ನೊಂದು ಆಸಕ್ತಿ ಮೇಲೆ ನಿನ್ನ ಗುಡಿಸಲಿಗೆ ಅವರು ಬಂದಿದ್ದಾರೆ. ಆ್ಯಸ್ ಇಟ್ ಇಸ್ ಕ್ಲಿಯರ್ಲಿ ಆಫ್ ಯುವರ್ ಗುಡ್ ದ್ಯಾಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋಸ್ಟ್ ಎಕನಾಮಿಕಲ್ ಯೂಸ್. ಪ್ರತಿಯೊಂದು ಜಾಗ ಏನಾಗಬೇಕು, ಎಕನಾಮಿಕಲ್ ಯೂಸ್ ಆಗಬೇಕು. ಆ್ಯಂಡ್ ಆಸ್ ಯು ಸೆಲ್ಫ್ ಹ್ಯಾವ್ ನಾಟ್ ಎಟ್ ರೀಚ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಷನ್ ಈಸ್ ವುಡ್ ಎನೇಬಲ್ ಯು ಟು ಫಿಟ್ ಇಟ್. ವಿ ಕನ್ಸಿಡರ್ ಇಟ್ ನೆಸೆಸರಿ ಟು arrange a compromise to suit both parties. Every space is ಏನಾಗಬೇಕು, ಎಕನಾಮಿಕಲ್ ಯುಟಿಲೈಸ್ ಆಗಬೇಕು. ಎವ್ರಿ ಸ್ಪೇಸ್ ಇಸ್ ಮೇಕಿಂಗ್ ಎಕನಾಮಿಕಲ್ ಯೂಸ್, ಅದನ್ನು ಬಳಸ್ಕೊಳ್ಬೇಕು, ಅದನ್ನು ಬಳಕೆ ಮಾಡಿಕೊಳ್ಳಬೇಕು ಅಂತೇಳಿ ಒಂದು ವರ್ಡಿಕ್ಟ್ ಆಯಿತು. ಏನು, ನಿನ್ನ ಗುಡಿಸಲು ಇದ್ದಕ್ಕಂಥ ಏನು ಜಾಗ ಇದೆಯಲ್ಲ ಅದನ್ನು ಎಲಿಫೆಂಟ್ ಬಳಸ್ಕೊಂಡು ಎಕನಾಮಿಕಲ್ ಯೂಸನ್ನು ಮಾಡಿಕೊಂಡಿದೆ ಅಂತ ರೀಸನ್ ಕೊಟ್ಟು. ಏನು ಆಫ್ರಿಕಾದಲ್ಲಿ ಕೂಡ ಯುರೋಪಿಯನ್ಸ್ ಬಂದಾಗ ಏನು ಹೇಳ್ತಿದ್ದಾರೆ ಅಂದರೆ, ನಾವು ನಿಮ್ಮನ್ನು ಉದ್ಧಾರ ಮಾಡ್ತೀವಿ, ನಿಮ್ಮದಿದ್ದಂಥ ಜಾಗವನ್ನು ನಮಗೆ ಕೊಡ್ರಿ, ನಾವು ಅದನ್ನು ಎಕನಾಮಿಕಲಿ ಯೂಸ್ ಮಾಡಿಕೊಂಡು ನಿಮ್ಗೆ ಆದಾಯವನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ಏನು ಮಾಡಿದ್ರೆ ಇಡೀ ದೇಶವನ್ನು ಕೊಳ್ಳೆ ಹೊಡೆದು, ಇಡೀ ಖಂಡವನ್ನೇ ಕೊಳ್ಳೆ ಹೊಡೆದು. ಕೆಲವರು ಕೆನ್ಯಾ ದೇಶವನ್ನು ಕೊಳ್ಳೆ ಹೊಡೆದ್ರು, ಕೆನ್ಯಾ ದೇಶದಲ್ಲಿ ಆಫ್ರಿಕಾದಲ್ಲೇ ಬರ್ತದೆ, ಇಡೀ ಖಂಡವನ್ನೇ ಏನು ಮಾಡಿದ್ರು ಅವರು ಕೊಳ್ಳೆ ಹೊಡೆದು. ಆಫ್ರಿಕಾ ಅನ್ನೋದು ನಾಟ್ ಓನ್ಲಿ ಎ ಕಾಂಟಿನೆಂಟ್, ಇಟ್ ಹ್ಯಾಸ್ ಮೆನಿ ಡಿಫ್ರೆಂಟ್ ಆ್ಯಂಡ್ ವಿವಿಡ್ ಕಲ್ಚರ್ಸ್. ಅಲ್ಲಿ ಬೇರೆ 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 ಆದ ಏನೋ ಸಂಪ್ರದಾಯಗಳಿವೆ, ಒಂದು ಟ್ರೈಬಲ್ ಪೀಪಲ್ ಇದೆ, ಅದನ್ನೆಲ್ಲ ಏನು ಮಾಡಿದ್ರು, ಕೊಳ್ಳೆ ಹೊಡೆದು ಅವರ ಸಂಪ್ರದಾಯವನ್ನೇ ಸರ್ವನಾಶ ಮಾಡಿದ್ರು. ದೇ ಡಿಸ್ಟ್ರಾಯ್ ಆಲ್ ದ ಟ್ರೆಡಿಷನ್ಸ್ ಇನ್ ಆಫ್ರಿಕಾ. ಯುರೋಪಿಯನ್ಸ್ ಅವ್ರು ಏನು ಮಾಡಿದ್ರು, ವಿ ಆರ್ ದ ಸುಪೀರಿಯರ್ ಅಂತೆ ಅಂದ್ಕೊಂಡು ದೇ ಆಲ್ ಡಿಸ್ಟ್ರಾಯ್ ದ ಲೋಕಲ್ ಫೋಕ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಅವರಲ್ಲಿರ್ತಕ್ಕಂಥ ಜನಪದ ಕಲೆಗಳನ್ನು, ಜನಪದ ಬದುಕನ್ನು, ನೈಸರ್ಗಿಕ ಬದುಕನ್ನೆಲ್ಲ ಹಾಳು ಮಾಡಿದರು. ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಅಣುಕು ಒಂದು ಸೆಟೈರ್ ಮೂಲಕ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್, ಬಟ್ ವಿ ಗಿವ್ ಅ ಪರ್ಮಿಷನ್ ಟು ಲುಕ್ ಫಾರ್ ಅ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಆ್ಯಂಡ್ ದ ಹಟ್ ಮೋರ್ ಶೂಟೆಡ್ ಟು ಯುವರ್ ನೀಡ್ಸ್. ಮಿಸ್ಟರ್ ಎಲಿಫೆಂಟ್ ಅವ್ರು ಏನಾಗಿದ್ದಾರೆ, ಈಗೇನು ಅವ್ರ ಜಾಗವನ್ನು ಆಕ್ರಮಿಸ್ಕೊಂಡಿದ್ದಾರಲ್ಲ, ಆ ಜಾಗದಲ್ಲಿದ್ದಾರಲ್ಲ, ಅದು ಅವ್ರಿಗೆ ಬಿಟ್ಕೊಡ್ಬೇಕಾಗಿ ಈ ತೀರ್ಪಿನಲ್ಲಿ ಹೇಳ್ತದೆ ನಾವು. ಬಿಕಾಸ್ ಅವೇನು ಮಾಡ್ತಿದ್ದಾನೆ ಅಂದರೆ ಅದನ್ನು ಎಕನಾಮಿಕಲ್ ಯೂಸ್ಗೆ ಬಳಸ್ಕೊಳ್ತಿದ್ದಾನೆ. ಹಿ ಈಸ್ ಯೂಸಿಂಗ್ ದ್ಯಾಟ್ ಪ್ಲೇಸ್ ಫಾರ್ ಎಕನಾಮಿಕಲ್ ಯುಟಿಲೈಸ್, ಅದ್ರ ಸಲುವಾಗಿ ಅವನು ಬಳಸ್ಕೊಳ್ತಿದ್ದಾನೆ. ಅವನಿಗೆ ಬಿಡಬೇಕು. ಅವನ ಜೊತೆ ಅಡಿಷನ್ ಆದರೆ ನೀವು ಇರಬಹುದು, ಅಥವಾ ಯು ಕ್ಯಾನ್ ಗೋ ಎನಿವೇರ್. ನೀವು ಕಾಡಿನ ಬೇಕಾದಲ್ಲಿ ಹೋಗಿ ಒಂದು ಸೈಟನ್ನು ನೋಡಿ ಮತ್ತೊಂದು ಗುಡಿಸಲನ್ನು ಕಟ್ಕೊಳ್ಬಹುದು. ಯು ಕ್ಯಾನ್ ಗೋ ಎನಿವೇರ್ ಆ್ಯಂಡ್ ಚೂಸ್ ದ ಸೈಟ್ ಆ್ಯಂಡ್ ಬಿಲ್ಡ್ ಯುವರ್ ಓನ್ ಹಟ್. ದರ್ ಇಸ್ ನೋ ಪ್ರಾಬ್ಲಮ್. ನೀವು ಏನು ಮಾಡ್ಬೋದು, ಪ್ರೊಟೆಕ್ಟ್ ಆಗಿ ಇರ್ಬೋದು ಅಂತ ಹೇಳಿ ಕಳಿಸ್ತಾವೆ. ಶೂಟೆಡ್ ಟು ಯುವರ್ ನೀಡ್ಸ್, ವಾಟ್ ಎವರ್ ಯುವರ್ ನೀಡ್ಸ್, ನಿಮಗೇನು ಬೇಡಿಕೆಗಳಿದೆ, ಅವಶ್ಯಕತೆ ಇದೆ, ಆ ಅವಶ್ಯಕತೆ ಅನುಗುಣವಾಗಿ ಎಲ್ಲರೂ ಗುಡಿಸಲು ನಿರ್ಮಿಸ್ಕೊಂಡು ನೀವು ಇರಬಹುದು. ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ನಾವೇನ್ಕೋತೀವಿ, ನೀನು ರಕ್ಷಣೆಯಲ್ಲಿದ್ದಿ, ಯು ವಿಲ್ ಬಿ ಪ್ರೊಟೆಕ್ಟೆಡ್ ಅಂತ ಅಂದ್ಕೊಳ್ತೀವಿ ಅಂತ ಹೇಳ್ತಾರೆ. ನಿನ್ನ ಪ್ರೊಟೆಕ್ಷನ್ ನಾವು ಮಾಡ್ತೀವಿ ಅಂತ ಆ ಪ್ರಾಣಿಗಳು ಹೇಳ್ತಾರೆ. ಆಫ್ರಿಕಾದಲ್ಲಿ ಕೂಡ ಹೀಗೆ ಆಯಿತು. ಅವರ ಲ್ಯಾಂಡನ್ನು ಏನು ಮಾಡಿದ್ರು ಇವರು ಯುರೋಪಿಯನ್ಸ್ ಅಕ್ವೈರ್ ಮಾಡ್ಕೊಂಡು ನೋ ವಿ ಗಿವ್ ಯು ಪ್ರೊಟೆಕ್ಷನ್, ನಾವು ನಿಮ್ಮ ಜಾಗವನ್ನು ಆಕ್ರಮಿಸ್ಕೊಂಡಿಲ್ಲ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ. ಬೇರೆ ಶತ್ರುಗಳು ನಿಮ್ಮನ್ನು ಏನು ಮಾಡ್ತಾರೆ, ದಾಳಿ ಮಾಡ್ತಾರೆ ನಿಮ್ಗೆ, ಅದಕ್ಕೆ ನಾವೇನು ಮಾಡ್ತೀವಿ, ವಿ ಗಿವ್ ಅ ಪ್ರೊಟೆಕ್ಷನ್, ವಿ ಗಿವ್ ಯು ಎಜುಕೇಷನ್, ವಿ ಗಿವ್ ಕಲ್ಚರ್, ವಿ ಗಿವ್ ಮನಿ, ವಿ ಗಿವ್ ಎಕನಾಮಿಕಲ್ ಸ್ಟ್ರೆಂತ್. ಹೀಗೆಲ್ಲ ಹೇಳ್ತಾ ಏನು ಮಾಡಿದ್ರು, ಕ್ರಮೇಣವಾಗಿ ಇಡೀ ದೇಶವನ್ನೇ ಕೊಳ್ಳೆ ಹೊಡೆದರು. ನೀವು ಅನಾಗರಿಕರಿದ್ದೀರಿ, ಯು ಡೋಂಟ್ ನೋ ಎನಿಥಿಂಗ್, ಹೀಗೆ ಹೇಳ್ತಾನೆ ಕೊಳ್ಳೆ ಹೊಡೆದು. ಇಲ್ಲಿ ಮ್ಯಾನ್ ಅನ್ನೋದು ಯಾರಂದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಮ್ಯಾನ್ ಅನ್ನೋದು ಆಫ್ರಿಕಾದ ಜನರು, ಆಫ್ರಿಕಾದ ಸಂಪ್ರದಾಯ.
ಹಿಯರ್ ಆ್ಯನಿಮಲ್ಸ್ ಅನ್ನೋದು ದೇರ್ ಆರ್ ಕ್ರೂಯಲ್ ಆ್ಯನಿಮಲ್ಸ್ ಏನಿದಾವಲ್ಲ ಇವೆಲ್ಲ ಎಲ್ಲ ಆ್ಯನಿಮಲ್ಸ್ ಯಾರಂದ್ರೆ ಇಲ್ಲಿ ಯುರೋಪಿಯನ್ ಪವರ್ಸ್. ಓಕೆ, ದ ಮ್ಯಾನ್ ಹ್ಯಾವಿಂಗ್ no alternative and fearing that his refusal might expose him to the teeth and claws of members of the commission, did as they suggested. But no sooner had he built another hut than Mr. Rhinoceros charged in with his arm, lowered and ordered the man to quit. A royal commission was again appointed to look into the matter, and the same finding was given. This procedure was repeated until Mr. Buffalo, Mr. Leopard, Mr. Hyena, and the rest were accommodated with new huts. Then the man decided that he must adapt an effective method of protecting, since commissions of inquiry did not seem to be of any use to him. He sat down and said, ಇದು ಆಫ್ರಿಕಾ ಲ್ಯಾಂಗ್ವೇಜ್ನಲ್ಲಿ ಬರ್ತದೆ ಇದನ್ನು, ನ್ಯಾಗ್ ಎಂಡ ಥಿ ಇಂಡಿಗಾಗ ಮೋಟಿಗಿ, ಇದೊಂದು ಆಫ್ರಿಕನ್ ಲ್ಯಾಂಗ್ವೇಜ್. ಯಾರಿಗಾದರೂ ಮೇ ಬಿ ಇದನ್ನು ಸರಿಯಾಗಿ ಓದಲಿಕ್ಕೆ ಬರೋದಿಲ್ಲ. ಅದರದ್ದು ಲಿಟ್ರರಿ ಮೀನಿಂಗ್ ಏನಿದೆ, ವಿಚ್ ಲಿಟ್ರರಿ ಮೀನ್ಸ್ ದೇರ್ ಇಸ್ ನಥಿಂಗ್ ದ್ಯಾಟ್ ಟ್ರೇಡ್ಸ್ on the earth that cannot be trapped, or in other words, you can fool people for a time but not forever. Okay, let's come to the meaning of this pair. The man having no alternative and fearing that his refusal might expose him to the teeth and claws of the members of the commission, did as they suggested. ಮನುಷ್ಯನಿಗೆ ಬೇರೆ ದಾರಿನೇ ಇರಲಿಲ್ಲ, ಅವರ ತೀರ್ಪನ್ನು ಒಪ್ಕೊಳ್ಳೇಬೇಕಾಗಿತ್ತು. ಆ್ಯಂಡ್ ಫೀಲಿಂಗ್ ದಟ್ ಈಸ್ ಅ ರಿಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ಟೀತ್ ಆ್ಯಂಡ್ ಕ್ಲಾಸ್ ಮೆಂಬರ್ಸ್ ಆಫ್ ದ ಕಮಿಷನ್ಸ್ ಡಿಡ್ ಆ್ಯಸ್ ದೇ ಸಜೆಸ್ಟೆಡ್. ಮನುಷ್ಯನಿಗೆ ಏನು ಹೇಳಿದ್ರಂದ್ರೆ, ಮನುಷ್ಯ ಹೇಗಿದ್ದಾನಂದರೆ ನಿರುಪದ್ರವಿ ಜೀವಿ, ಕಾಡಿನಲ್ಲಿ. ಇಲ್ಲಿ ನಾಡಿನಲ್ಲಿ ಇರಬಹುದು, ಆದರೆ ಈ ಒಂದು ಕತೆ ಪ್ರಕಾರ ಕಾಡಿನಲ್ಲಿ ಆತನಿಗೆ ಉಗುರುಗಳಿಲ್ಲ, ಆತನಿಗೆ ಬಾಚಿ ಹಲ್ಲುಗಳಿಲ್ಲ, ಕೋರೆ ಹಲ್ಲುಗಳಿಲ್ಲ, ಆತನಿಗೆ ಹಾರ್ನ್ ಇಲ್ಲ ಅಥವಾ ಕೊಂಬಿಲ್ಲ ಆತನಿಗೆ. ಹೀಗಾಗಿ ಅವ ಯಾರನ್ನೂ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಡೇಟ್ ಆ್ಯಸ್ ದೇ ಸಜೆಸ್ಟೆಡ್. ವಾಟ್ ದೇ ಸಜೆಸ್ಟ್ ಹಿ ಓನ್ಲಿ ಅಗ್ರಿ, ಅವ್ರು ಒಪ್ಕೊಳ್ಬೇಕಾದ್ರೆ ಅಷ್ಟೇ. ಬಟ್ ನೋ ಸೂನರ್ ಹಿ ಬಿಲ್ಟ್ ಅನದರ್ ಹಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅವನೇನು ಮಾಡಿದ, ಒಂದು ಇನ್ನೊಂದು ಗುಡಿಸಲ ನಿರ್ಮಿಸಿಕೊಂಡ. ಮಿಸ್ಟರ್ ರೈನೋಸರ್ಸ್ ಚಾರ್ಜ್ ಇನ್ ವಿತ್ ಹಿಸ್ ಹಾರ್ನ್ ಲೋವರ್ಡ್ ಆ್ಯಂಡ್ ಆರ್ಡರ್. ರೈನೋಸರ್ ಬಂದು ಅಂದರೆ ಘೇಂಡಾಮೃಗ ಬಂದು ಅದರ ಕೊಂಬಿನಿಂದ ಅದು ಹೆದರಿಸಿ ಏನು ಮಾಡ್ತು, ಮನುಷ್ಯನ ಗುಡಿಸಲನ್ನು ಕಿತ್ಕೊಳ್ತು. ಮ್ಯಾನ್ ಟು ಕ್ವಿಟ್, ಅದನ್ನು ನೀನು ಬಿಡಬೇಕು, ಇದನ್ನು ಬಿಟ್ಟು ಹೋಗಬೇಕು, ಬಿಕಾಸ್ ಐ ವಾಂಟ್ ಟು ಯೂಸ್ ದಿಸ್ ಹಟ್ ಅಂತ ಹೇಳಿ ನೋ ರೀಸನ್ ಹೇಳಿ ಅದನ್ನೇನು ಮಾಡ್ತು, ಅಕ್ವೈರ್ ಮಾಡ್ಕೊತು. ಮತ್ತೆ ಇವನು ಏನು ಮಾಡಿದ, ಕಿಂಗ್ ಆಫ್ ದ ಜಂಗಲ್ ಮುಂದೆ ಹೋಗಿ ಅಪೀಲ್ ಮಾಡಿದ ಮೇಲೆ ಮತ್ತೆ ಒಂದು ಏನಾಯಿತು, ಒಂದು ರಾಯಲ್ ಕಮಿಷನ್ ವಾಸ್ again appointed to look into the matter, and same finding was given. This procedure was repeated until Mr. Buffalo, Mr. Leopard, Mr. Hyena, and the rest were all accommodated with new huts. ಈ ಥರ ಅವನು ಹಟ್ಸನ್ನು ಕಟ್ತಾ ಹೋದ, ಗುಡಿಸಲನ್ನ ನಿರ್ಮಿಸ್ತಾ ಹೋದ. ದೆನ್ he goes prepare the huts, and again and again Mr. Buffalo, Mr. Crocodile, Mr. Leopard, Mr. Hyena, these are all ministers. They came and acquired that huts. ಅವರೆಲ್ಲ ಇವನು ಗುಡಿಸಲು ನಿರ್ಮಿಸ್ತಾ ಹೋದ, ತಯಾರು ಮಾಡ್ತಾ ಹೋದ. ಅವೆಲ್ಲ ಇತರೆ ಕಾಡು ಪ್ರಾಣಿಗಳು ಬಂತು, ಅದನ್ನು ಅಕ್ವೈರ್ ಮಾಡ್ತಾ ಹೋದ. ಇದು ಹೀಗೆ ರಿಪೀಟೆಡ್ ಆಗ್ತಾ ಅಂದರೆ ಇಲ್ಲಿ ಮನುಷ್ಯನಿಗೆ ನ್ಯಾಯ ಸಿಗಲೇ ಇಲ್ಲ. ಈ ಆಫ್ರಿಕಾದಲ್ಲಿ ಕೂಡ ಏನಾಯ್ತು, ಹೀಗೆ ಇವರು ತಾವು ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ರು. ಯುರೋಪಿಯನ್ಸ್ ಮಾಡ್ತಿದ್ರು, ಮತ್ತೆ ಬೇರೆ ಬೇರೆ ಕಾರಣದಿಂದ ಅವರು ಸ್ವಾತಂತ್ರ್ಯವನ್ನು ಹರಣ ಮಾಡ್ತಿದ್ರು. Then the man decided that he must adopt an effective method of protecting, since commissions of inquiry did not seem to be of any use him. ಮನುಷ್ಯ ಥಿಂಕ್ ಮಾಡಿದ, ನಾನೊಂದು ಎಫೆಕ್ಟಿವ್ ಮೆಥಡನ್ನು ಯೂಸ್ ಮಾಡಬೇಕು, ಈ ಥರ ನಾನು ಬದುಕಿದ್ರೆ ಸಾಧ್ಯ ಆಗೋದಿಲ್ಲ, ಇವನೊಂದು ಬುದ್ಧಿ ಕಲಿಸ್ಬೇಕು ಅಂತೇಳಿ ಅಂದ್ಕೊಂಡ. ಇಲ್ಲೊಂದು he sat down and said, ಕೆಳಗೆ ಕುಂತು ವಿಚಾರ ಮಾಡಿ ಒಂದು ಕೊಟೇಶನನ್ನು ಹೇಳಿದ. ಅದು
ಯಾವ ಕೊಟೇಶನ್ ಅಂದರೆ ಆಫ್ರಿಕನ್ ಲ್ಯಾಂಗ್ವೇಜಲ್ಲಿ ಇದ್ದಂಥ ಒಂದು ಕೊಟೇಶನ್. ವಾಟ್ ಇಟ್ಸ್ ಲಿಟ್ರರಿ ಮೀನಿಂಗ್ಸ್? ದೇರ್ ಇಸ್ ನಥಿಂಗ್ ದ್ಯಾಟ್ ಟ್ರೇಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್. ಅಂದರೆ ಏನು ಏನು ದೇರ್ ಇಸ್ ನಥಿಂಗ್ ದ್ಯಾಟ್ ಟ್ರೇಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್. ಅಂದರೆ ಒಂದು ಟ್ರ್ಯಾಪ್ ಇದೆ ಇಲ್ಲ, ಒಂದು ಟ್ರ್ಯಾಪ್ ಗೊತ್ತಾಗ್ತದೆ. ಅಂದರೆ ಟ್ರ್ಯಾಪ್ ಅಂದರೆ ಸಿಕ್ ಹಾಕೊಂಡು ಬಿಡುವಂಥ ಒಂದು ಜಾಗ. ಆ ಜಾಗದಲ್ಲಿ ಮತ್ತೆ ಮತ್ತೆ ಅಡ್ಡಾಡಿದ್ರೆ ಟ್ರಿಕ್ಸ್ ಗೊತ್ತಾಗ್ತದೆ, ಏನು ಮಾಡಬೇಕು ಅನ್ನೋದನ್ನು. ಮೊದಲಿಗೆ ಬಂದಾಗ ಎಡವಿ ಬೀಳಬಹುದು ನಾವು, ಒಂದೇನೋ ಕಲ್ಲಿಗೆ, ಒಂದು ಟ್ರ್ಯಾಪ್ಗೆ, ಒಂದು ದಾರಕ್ಕೆ ಎಡವಿ ಬೀಳಬಹುದು, ಒಂದು ಹಗ್ಗಕ್ಕೆ. ಆದರೆ ಮತ್ತೆ ಮತ್ತೆ ನಡೆದಾಡಿದಾಗ ಆ ಜಾಗದಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನು ಆ ಸಿಚುವೇಶನ್ ನಮಗೆ ಕಲಿಸ್ತದೆ. ಇಲ್ಲಿ ಕೂಡ ಅದನ್ನೇ ಹೇಳ್ತದೆ. ಆರ್ ಇನ್ ಅದರ್ ವರ್ಡ್ಸ್, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಅ ಟೈಮ್ ಬಟ್ ನಾಟ್ ಫಾರ್ ಎವರ್. ನೀವು ಜನರನ್ನು ಮೋಸ ಮಾಡ್ಬೋದು ಕೆಲವು ಸಮಯದವರೆಗೆ, ಆದರೆ ಯಾವಾಗಲೂ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತದೆ. ಅರ್ಲಿ ಒನ್ ಮಾರ್ನಿಂಗ್ ವೆನ್ ಹಟ್ಸ್ ಆಲ್ರೆಡಿ occupied by the jungle lords were all beginning to decay and fall to pieces, he went out and built a bigger and better hut a little distance away. No sooner had Mr. Rhinoceros seen it than he came rushing in, only to find that Mr. Elephant was already inside, sound asleep. Mr. Leopard next came in at the window. Mr. Lion and Mr. Fox and Mr. Buffalo entered the doors, while Mr. Hyena howled for a place in the shade, and Mr. Alligator basked on the roof. Presently, they all began disputing about the rights of penetration, and from disputing they come to fighting, and while they were all embroiled together, the man set the hut on fire and burned it to the ground. Jungle lords and all. Then he went home saying, peace is costly, but it's worth the expense, and lived happily ever after. Okay, let's come to the meaning of this para. Early one morning, when the huts already occupied by the jungle lords were all beginning to decay and fall to pieces, he went out and built a bigger and better hut little distance away. ಪ್ರತಿದಿನ ಹೀಗೆ ಈತ ಗುಡಿಸಲುಗಳನ್ನು ಕಟ್ತಾ ಹೋಗ್ತಿದ್ದ. ದ ಆಲ್ ಜಂಗಲ್ ಲಾರ್ಡ್ಸ್ ಏನು ಮಾಡ್ತಿದ್ದ, ಅಕ್ವೈರ್ ಮಾಡ್ತಿದ್ದ. ಹೀಗೆ ಒಂದು ಮಾರ್ನಿಂಗ್ ಗುಡಿಸಲು ಕಟ್ಟಿದ್ದ. ಅವೆಲ್ಲ ಏನು ಮಾಡ್ತಿದ್ದು, ಬಂದು ಅಕ್ವೈರ್ ಮಾಡ್ಕೊತಿದ್ದು, ಅವು ಬಳಸಿ ಅದನ್ನ ಹಾಳು ಮಾಡ್ತಿದ್ದು. ಆಮೇಲೆ ಇವನೇನು ಮಾಡಿದ, ಥಿಂಕ್ ಮಾಡಿದ, ಏನು ಒಂದೇನೋ ಐಡಿಯಾ ಮಾಡಬೇಕು ಅಂತೇಳಿ ದೂರದಲ್ಲಿ ಹೋಗಿ ಒಂದು ದೊಡ್ಡದೊಂದು ಚೆನ್ನಾಗಿರೋ ಒಂದು ಗುಡಿಸಲನ್ನ ನಿರ್ಮಾಣ ಮಾಡಿದ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸರಸ್ ಹ್ಯಾಡ್ ಸೀನ್ ಇಟ್ ಆ್ಯಂಡ್ ಕೇಮ್ ರಶಿಂಗ್ ಇನ್, ಆ್ಯಂಡ್ ಓನ್ಲಿ ಫೈಂಡ್ ದ್ಯಾಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್ ಸೌಂಡ್ ಅಸ್ಲೀಪ್. ಒಂದು ದೊಡ್ಡ ಗುಡಿಸಲು ನಿರ್ಮಾಣ ಮಾಡಿದ. ಅಲ್ಲಿಗೆ ರೈನೋಸರಸ್ ವೇಗವಾಗಿ ಬಂತು, ಅದನ್ನು ಅಕ್ವೈರ್ ಮಾಡಬೇಕಂತ ಓಡಿ ಬಂತು. ಆಲ್ರೆಡಿ ಎಲಿಫೆಂಟ್ ಇಸ್ ದೇ. ಅಲ್ಲಿ ಎಲಿಫೆಂಟ್ ಏನಾಗಿದೆ, ಅಲ್ಲಿ ನಿದ್ದೆ ಮಾಡ್ತಿತ್ತು. ಡೋಂಟ್ ಡಿಸ್ಟರ್ಬ್, ಕೂಲ್ ಆಗಿರು ಅಂತ ಹೇಳ್ತಾ ಇತ್ತು ಎಲಿಫೆಂಟ್. ಮಿಸ್ಟರ್ ಲೆಫರ್ಡ್ ನೆಕ್ಸ್ಟ್ ಕೇಮ್ in at the window. Mr. Lion, Mr. Fox and Mr. Buffalo entered the doors, while Mr. Hyena howled for a place in the shade, and Mr. Alligator basked on the roof. ಹೀಗೆ ಎಲ್ಲ ಪ್ರಾಣಿಗಳು ಬಂದು ಅಲ್ಲಿ ಎಕ್ವೈರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಹೈನಾ ಬಂತು, ಬಫೆಲೋ ಬಂತು, ಲಯನ್ ಬಂತು, ಫಾಕ್ಸ್ ಬಂತು. ಅವೆಲ್ಲ ಬಂದು ತಮ್ಮ ಜಾಗಕ್ಕಾಗಿ ಹೊಡೆದಾಡಲಿಕ್ಕೆ ಶುರು ಮಾಡಿತು. ಹೈನಾ ಬಂದು ಏನು ಮಾಡ್ತು, ಅಲ್ಲೇ ಒಂದು ಶೇಡಲ್ಲಿ ಅಂದರೆ ಒಂದು ನೆರಳಲ್ಲಿ ಕೂತ್ಕೊಳ್ತು ಒಳಗಡೆ. ಆಮೇಲೆ ಅಲಿಗೇಟರ್ ಬಂದು ರೂಫ್ ಮೇಲೆ, ಬಾಸ್ಕ್ ಅಂದರೆ ಬಿಸಿಲು ಕಾಯಿಸೋದು, ರೂಫ್ ಮೇಲೆ ಬಂದು ಮಲ್ಕೊಂಡು ಬಿಸಿಲನ್ನ ಕಾಯಿಸ್ತಾ ಮಲ್ಕೊಳ್ತು. ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಟು ಡಿಸ್ಪ್ಯೂಟ್ ಅಬೌಟ್ ದೇರ್ ರೈಟ್ಸ್ ಆಫ್ ಪೆನೆಟ್ರೇಷನ್, ಆ್ಯಂಡ್ ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್, and while they were all embroiled together, the man set the hut on fire and burned it to the ground. Aವೇನು ಮಾಡಿದ್ರು, they are all quarrel in that hut for their
ಪ್ಲೇಸಸ್. ಅವೇನು ಮಾಡೋದು, ನಾನು ಮೊದಲು ಬಂದೆ, ಇದು ನನ್ನ ಜಾಗ ಅಂತ ಎಲ್ಲ ಜಗಳಲಿಕ್ಕೆ ಶುರು ಮಾಡಿದ್ರು. ದ್ಯಾಟ್ ಟೈಮ್ ಮ್ಯಾನ್ ಏನು ಮಾಡಿದ, ಉರಿ ಹಚ್ಚಿಬಿಟ್ಟ, ಫೈರನ್ನು ಹಾಕಿದ. ಅದೆಲ್ಲ ಸುಟ್ಟು ನೆಲ ಸಮ ಆಯಿತು. ಜಂಗಲ್ ಲಾರ್ಡ್ಸ್ ಆ್ಯಂಡ್ ಅವೆಲ್ಲ ಇರೋದು ಜಂಗಲ್ ಲಾರ್ಡ್ಸ್ ಅನ್ನೋದು, ಅವೆಲ್ಲ ಜಂಗಲ್ ಲಾರ್ಡ್ಸ್ ಅನ್ನೋದು ಆ ನಾಯಕರಿದ್ರೆ ಜಂಗಲ್ ನಾಯಕರು ಅವರೆಲ್ಲ ಸುಟ್ಟು ಬೋಧೆಯಾಗಿ ಸತ್ತು ಹೋದರು. ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್, ಅವನು ಆಮೇಲೆ ಹೋಗ್ತಾ ಅವ್ನು ಹೇಳ್ದ ಏನಂದರೆ ಒಂದು ಗಾದೆ ಮಾತಾಡ್ದೆ, ಪೀಸ್ ಈಸ್ ಕಾಸ್ಟ್ಲಿ. ಶಾಂತಿ ಅನ್ನೋದು ತುಂಬ ಕಾಸ್ಟ್ಲಿ ಆಗಿರ್ತೈತಿ, ಅಥವಾ ಸ್ವಾತಂತ್ರ್ಯ ಅನ್ನೋದು ತುಂಬ ಕಾಸ್ಟ್ಲಿ ಆಗಿರ್ತೈತಿ. ಬಟ್ ಇಟ್ ವರ್ತ್ ದ ಎಕ್ಸ್ಪೆನ್ಸ್. ಎಷ್ಟು ಕಾಸ್ಟ್ಲಿ ಇದೆ, ಅದು ಕೊಂಡುಕೊಳ್ಳುವಷ್ಟು ಕಾಸ್ಟ್ಲಿ ಇದೆ. ಅಂದರೆ ಅದಕ್ಕೊಂದು ಬೆಲೆ ಇದೆ. ಶಾಂತಿಗೆ ಒಂದು ಬೆಲೆ ಇದೆ, ಸ್ವಾತಂತ್ರ್ಯಕ್ಕೆ ಒಂದು ಬೆಲೆ ಇದೆ. ಬೆಲೆ ಕಟ್ಟಲಾಗದ್ದೇನಲ್ಲ, ಸ್ವಾತಂತ್ರ್ಯ ಪಡಿಬಹುದು, ಶಾಂತಿಯನ್ನು ಗಳಿಸಬಹುದು. ಅದು ಕಾಸ್ಟ್ಲಿ ಇದೆ. ಅದೆಷ್ಟು ಕಾಸ್ಟ್ಲಿ ಇದೆ, ಕೊಂಡ್ಕೋಬಹುದು, ಅಷ್ಟು ಕಾಸ್ಟ್ಲಿ ಇದೆ. ಆ್ಯಂಡ್ ಲಿವ್ ಹ್ಯಾಪಿ ಎವರ್ ಆಫ್ಟರ್. ಇದೆಲ್ಲ ಮುಗಿದ ಮೇಲೆ ಆ ಮನುಷ್ಯ ನೆಮ್ಮದಿ ಇದೆ. ಯಾಕಂದರೆ ಆ ಜಂಗಲ್ ಲಾರ್ಡ್ಸ್ ಏನಿದ್ದಾವಲ್ಲ, ಆ ಜಂಗಲ್ನ ನಾಯಕರಿದ್ದರು, ಮಿನಿಸ್ಟರ್ಸ್ ಇದ್ರಲ್ಲ, ಅವರೆಲ್ಲ ಏನಾದರೂ ಕೆಟ್ಟ ಮಿನಿಸ್ಟರ್ ಸತ್ತು ಹೋದರು. ಆಮೇಲೆ ಆ ವ್ಯಕ್ತಿ ಆರಾಮಾಗಿ ಹ್ಯಾಪಿ ಲೈಫನ್ನು ಲೀಡ್ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಏನಾಯಿತು, ಕೊನೆಗೆ ಅವರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ಶುರು ಮಾಡಿದರು. ಯುರೋಪಿಯನ್ಸ್ನಲ್ಲಿಂದ ಹೊರಗಡೆ ದುಡಿದ ಮೇಲೆ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಶುರು ಮಾಡಿದರು. ಇದು ಯೋಮೋ ಕೆನಿಯತ್ ಅವರು ಬರೆದಂಥ ಒಂದು ಸ್ಯಾಟೈರ್. ಯಾರ ಮೇಲೆ, ಆಫ್ರಿಕಾದಲ್ಲಿ ಏನು ಶೋಷಣೆ ಮಾಡ್ತಿದ್ದಿಲ್ಲ ಯುರೋಪಿಯನ್ಸ್, ಅವ್ರ ಮೇಲೆ ಬರೆದಂಥದ್ದು. ಐ ಹೋಪ್ ನಿಮಗೊಂದು ಇದರಿಂದ ಮೆಸೇಜ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.